ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನೀವು ನಿಮ್ಮ ಹಿಂದಿ ಎಕ್ಸಾಮ್ಸ್ ಅನ್ನು ಮುಗಿಸಿ ಬಂದಿದ್ದೀರಿ. ನೀವು ಬರೆದಿರುವಂತಹ ಆನ್ಸರ್ ಸರಿನಾ ತಪ್ಪಾ ಎಂದು ಈ ವಿಡಿಯೋದ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. First question. Right answer is option B, Shishe. Second question. Option A is the right answer, Kavi. Third question. Option C is the right answer, Durjan. Fourth question. Option D is the right answer, Alpaviram. Fifth question. Option B is the right answer, Varshikotsav. Sixth question. Option A is the right answer, May. Seventh question. Option C is the right answer, Dilana. Eighth question. Option D is the right answer, Panchvati. ನಿಮ್ಮ ಆನ್ಸರ್ಸ್ಗಳನ್ನು ಈಗಾಗಲೇ ಚೆಕ್ ಮಾಡಿರ್ತೀರಿ. ನಿಮಗೆ ಈ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂತ ಹೇಳಿ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ನನಗೆ ಸಿಕ್ಕಂತಹ ಕೆಲವೊಂದು ಇಂಗ್ಲಿಷ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ PDF-ಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ, ಅದು ನಿಮಗೆ ಯೂಸ್ ಆಗಬಹುದು. ಸೊ ಇನ್ನು ಉಳಿದಿರುವಂಥದ್ದು ಕೇವಲ ಒಂದೇ ಎಕ್ಸಾಮ್, ಇಂಗ್ಲಿಷ್. ಅದನ್ನು ಒಳ್ಳೆಯ ರೀತಿಯಲ್ಲಿ ಬರೀರಿ. ಪುಟ್ ಆಲ್ ಯುವರ್ ಎಫರ್ಟ್ಸ್ ಆ್ಯಂಡ್ ಡೂ ವೆಲ್. ಆಲ್ ದಿ ಬೆಸ್ಟ್.